ನಾಡಿನೆಲ್ಲೆಡೆ ದೀಪಗಳ ಹಬ್ಬ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ನಗರದ ಹೃದಯ ಭಾಗ KR ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ಅದರಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ನಿಲ್ಲಕ್ಕೂ ಕೂಡ ಇಲ್ಲದೆ ಇರೋ ಜಾಗ ಅಷ್ಟು ಬ್ಯುಸಿ ಇದೆ. ಕಳೆದ ನಿನ್ನೆಯಿಂದನೂ ಕೂಡ ಇದೇ ರೀತಿಯಾದಂಥ ದೃಶ್ಯಗಳು ಕಂಡು ಬರ್ತಾ ಇರೋದು. ಹಬ್ಬಕ್ಕೆ ಬೇಕಾದಂಥ ಹೂವು ಹಣ್ಣು ಪ್ರತಿಯೊಂದನ್ನು ಕೂಡ ಖರೀದಿ ಮಾಡಲಿಕ್ಕೆ KR ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ ಮತ್ತು ಉತ್ತಮವಾದಂಥ ಹೂಗಳು ಕೂಡ ಸಿಗೋದಿಲ್ಲ, ವಿವಿಧ ಅಲಂಕಾರದ ಹೂಗಳು ಕೂಡ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಆಗಮಿಸಿ ಹೂವು ಹಣ್ಣು ಬಾಳೆ ದಿಂಡು ಸೇರಿದಂತೆ ತರಕಾರಿ ಎಲ್ಲವನ್ನು ಕೂಡ ಒಟ್ಟಿಗೆ ಒಂದೇ ಕಡೆಗೆ ಖರೀದಿ ಮಾಡಬಹುದು ಅಂತೇಳಿ ಬೇರೆ ಬೇರೆ ಭಾಗದಿಂದನೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ, ದರ ಕಡಿಮೆ ಅನ್ನೋ ಕಾರಣಕ್ಕಾಗಿ. ಆದರೆ ಇಲ್ಲಿ ಬಂದು ದರವನ್ನು ಕೇಳಿದಾಗ ಒಂದೊಂದು ಹೂವಿನ ದರನೂ ಕೂಡ 800 ರೂಪಾಯಿ, 1000 ರೂಪಾಯಿ, 1600 ರೂಪಾಯಿ, 2000 ರೂಪಾಯಿ, ಹೀಗೆ ಕನಕಾಂಬರ, ಮಲ್ಲಿಗೆ, ಬೇರೆ ಬೇರೆ ಹೂಗಳೆಲ್ಲವೂ ಕೂಡ ದರ ರೇಟ್ ಜಾಸ್ತಿ ಆಗಿದೆ. ದಸರಾ ಕಂಪೇರ್ ಮಾಡಿದ್ರೆ ದೀಪಾವಳಿ ಹಬ್ಬಕ್ಕೆ ಇನ್ನೂ ಕೂಡ ದರ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಅವೆನ್ಯೂ ರಸ್ತೆ ಅಂತೂ ಕಂಪ್ಲೀಟ್ ಆಗಿ ಜನರಿಂದ ಕೂಡಿರೋದು, ಜನರಿಂದ ಆವೃತ ಆಗಿರುವಂಥ ರಸ್ತೆಯಲ್ಲಿ ಎಲ್ಲೂ ಕೂಡ ವೆಹಿಕಲ್ಗಳ ನಿಷೇಧ ಇದೆ. ಅವೆನ್ಯೂ ರಸ್ತೆಯಲ್ಲಿ ಜನರೇ ಓಡಾಡ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ತಮಗೆ ಬೇಕಾದಂಥ ಅಗತ್ಯ ಸಾಮಗ್ರಿಗಳಿಂದವೆ, ಆ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಮುಗಿಬಿದ್ದಿದ್ದಾರೆ. ಈ ಹಿನ್ನೆಲೆ KR ಮಾರ್ಕೆಟ್ ಸುತ್ತಲೂ ಕೂಡ ನಿಮಗೆ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. SP ರೋಡ್ ಕಡೆಗೆ ಹೋಗುವಂಥ ರಸ್ತೆಯಲ್ಲಿ ಒಂದಷ್ಟು ಸ್ಲೋ ಮೂಮೆಂಟ್ ಇರೋದು ಕಂಡು ಬರ್ತಾ ಇದೆ. ಇನ್ನು ಎಡಭಾಗದಲ್ಲಿ ಅಂದರೆ ನಿಮಗೆ ಮಿಂಟೋ ಆಸ್ಪತ್ರೆ ಕಡೆಗೆ ಹೋಗುವಂಥ ರಸ್ತೆಯಲ್ಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಇದೆ. ಇವತ್ತು ಮತ್ತು ನಾಳೆ, ಯಾಕಂದರೆ ಇವತ್ತು ಅಮಾವಾಸ್ಯೆ ಮಧ್ಯಾಹ್ನ 3 ಗಂಟೆಗೆ ಆಗಮಿಸ್ತಿರೋದ್ರಿಂದ ಸೊ ಇವತ್ತು ಮತ್ತು ನಾಳೆ 2 ದಿನ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಲಿದ್ದಾರೆ. ಮನೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಮತ್ತು ನಾಳೆ KR ಮಾರ್ಕೆಟ್ನಲ್ಲಿ ಇದೇ ರೀತಿಯಾದಂಥ ದೃಶ್ಯಗಳು ಕಂಡು ಬರುತ್ತೆ. ಇದು ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ KR ಮಾರ್ಕೆಟ್ನಲ್ಲಿ ತಮಗೆ ಬೇಕಾದಂಥ ವಸ್ತುಗಳೇನಿದ್ದಾವೆ ಹೂವು ಹಣ್ಣು ತರಕಾರಿ ಖರೀದಿ ಮಾಡುವಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಂಗಳೂರಿಂದ ಕ್ಯಾನಪಸನ್ನ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಾಡಿನೆಲ್ಲೆಡೆ ದೀಪಗಳ ಹಬ್ಬ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ನಗರದ ಹೃದಯ ಭಾಗ KR ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ಅದರಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ನಿಲ್ಲಕ್ಕೂ ಕೂಡ ಇಲ್ಲದೆ ಇರೋ ಜಾಗ ಅಷ್ಟು ಬ್ಯುಸಿ ಇದೆ. ಕಳೆದ ನಿನ್ನೆಯಿಂದನೂ ಕೂಡ ಇದೇ ರೀತಿಯಾದಂಥ ದೃಶ್ಯಗಳು ಕಂಡು ಬರ್ತಾ ಇರೋದು. ಹಬ್ಬಕ್ಕೆ ಬೇಕಾದಂಥ ಹೂವು ಹಣ್ಣು ಪ್ರತಿಯೊಂದನ್ನು ಕೂಡ ಖರೀದಿ ಮಾಡಲಿಕ್ಕೆ KR ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ಯಾಕಂದರೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ ಮತ್ತು ಉತ್ತಮವಾದಂಥ ಹೂಗಳು ಕೂಡ ಸಿಗೋದಿಲ್ಲ, ವಿವಿಧ ಅಲಂಕಾರದ ಹೂಗಳು ಕೂಡ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಆಗಮಿಸಿ ಹೂವು ಹಣ್ಣು ಬಾಳೆ ದಿಂಡು ಸೇರಿದಂತೆ ತರಕಾರಿ ಎಲ್ಲವನ್ನು ಕೂಡ ಒಟ್ಟಿಗೆ ಒಂದೇ ಕಡೆಗೆ ಖರೀದಿ ಮಾಡಬಹುದು ಅಂತೇಳಿ ಬೇರೆ ಬೇರೆ ಭಾಗದಿಂದನೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ, ದರ ಕಡಿಮೆ ಅನ್ನೋ ಕಾರಣಕ್ಕಾಗಿ. ಆದರೆ ಇಲ್ಲಿ ಬಂದು ದರವನ್ನು ಕೇಳಿದಾಗ ಒಂದೊಂದು ಹೂವಿನ ದರನೂ ಕೂಡ 800 ರೂಪಾಯಿ, 1000 ರೂಪಾಯಿ, 1600 ರೂಪಾಯಿ, 2000 ರೂಪಾಯಿ, ಹೀಗೆ ಕನಕಾಂಬರ, ಮಲ್ಲಿಗೆ, ಬೇರೆ ಬೇರೆ ಹೂಗಳೆಲ್ಲವೂ ಕೂಡ ದರ ರೇಟ್ ಜಾಸ್ತಿ ಆಗಿದೆ. ದಸರಾ ಕಂಪೇರ್ ಮಾಡಿದ್ರೆ ದೀಪಾವಳಿ ಹಬ್ಬಕ್ಕೆ ಇನ್ನೂ ಕೂಡ ದರ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ. ಅವೆನ್ಯೂ ರಸ್ತೆ ಅಂತೂ ಕಂಪ್ಲೀಟ್ ಆಗಿ ಜನರಿಂದ ಕೂಡಿರೋದು, ಜನರಿಂದ ಆವೃತ ಆಗಿರುವಂಥ ರಸ್ತೆಯಲ್ಲಿ ಎಲ್ಲೂ ಕೂಡ ವೆಹಿಕಲ್ಗಳ ನಿಷೇಧ ಇದೆ. ಅವೆನ್ಯೂ ರಸ್ತೆಯಲ್ಲಿ ಜನರೇ ಓಡಾಡ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ತಮಗೆ ಬೇಕಾದಂಥ ಅಗತ್ಯ ಸಾಮಗ್ರಿಗಳಿಂದವೆ, ಆ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಮುಗಿಬಿದ್ದಿದ್ದಾರೆ. ಈ ಹಿನ್ನೆಲೆ KR ಮಾರ್ಕೆಟ್ ಸುತ್ತಲೂ ಕೂಡ ನಿಮಗೆ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. SP ರೋಡ್ ಕಡೆಗೆ ಹೋಗುವಂಥ ರಸ್ತೆಯಲ್ಲಿ ಒಂದಷ್ಟು ಸ್ಲೋ ಮೂಮೆಂಟ್ ಇರೋದು ಕಂಡು ಬರ್ತಾ ಇದೆ. ಇನ್ನು ಎಡಭಾಗದಲ್ಲಿ ಅಂದರೆ ನಿಮಗೆ ಮಿಂಟೋ ಆಸ್ಪತ್ರೆ ಕಡೆಗೆ ಹೋಗುವಂಥ ರಸ್ತೆಯಲ್ಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಇದೆ. ಇವತ್ತು ಮತ್ತು ನಾಳೆ, ಯಾಕಂದರೆ ಇವತ್ತು ಅಮಾವಾಸ್ಯೆ ಮಧ್ಯಾಹ್ನ 3 ಗಂಟೆಗೆ ಆಗಮಿಸ್ತಿರೋದ್ರಿಂದ ಸೊ ಇವತ್ತು ಮತ್ತು ನಾಳೆ 2 ದಿನ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಲಿದ್ದಾರೆ. ಮನೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಮತ್ತು ನಾಳೆ KR ಮಾರ್ಕೆಟ್ನಲ್ಲಿ ಇದೇ ರೀತಿಯಾದಂಥ ದೃಶ್ಯಗಳು ಕಂಡು ಬರುತ್ತೆ. ಇದು ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ KR ಮಾರ್ಕೆಟ್ನಲ್ಲಿ ತಮಗೆ ಬೇಕಾದಂಥ ವಸ್ತುಗಳೇನಿದ್ದಾವೆ ಹೂವು ಹಣ್ಣು ತರಕಾರಿ ಖರೀದಿ ಮಾಡುವಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಂಗಳೂರಿಂದ ಕ್ಯಾನಪಸನ್ನ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.